ಸಾಲಿಗ್ರಾಮ ಗ್ರಾಮ ಪಂಚಾಯತಿಯ ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕರ ಕೆಲಸಗಳು ಶೂನ್ಯ. ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ SR ಪ್ರಕಾಶ್ ಆರೋಪ. ಹೌದು, ರಾಜಕೀಯ ಒತ್ತಡಕ್ಕೆ ಮಣಿದು ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕ ಕೆಲಸಗಳು ಮಾಡುವಲ್ಲಿ ವಿಫಲವಾಗಿದ್ದಾರೆ. ಹಾಗೂ ಪ್ರಮುಖವಾಗಿ PDO ಪ್ರತಿದಿನ ಹಾಜರಾಗುತ್ತಿಲ್ಲ. ವಾರಕ್ಕೊಮ್ಮೆ 3 ತಿಂಗಳು ಬದಲಾವಣೆ ಆಗುತ್ತಿದ್ದಾರೆ. PDO ಬಂದರೂ ಈ ಸೊತ್ತು ಕುಡಿಯುವ ನೀರು, ಬೀದಿ ದೀಪಗಳು ಇಲ್ಲದೆ ಪಟ್ಟಣದ ಜನತೆ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ SR ಪ್ರಕಾಶ್, ಲೋಕೇಶ್, ಹರೀಶ್ ಗಂಗಾಧರ್ ಆರೋಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಿಕೊಂಡು ಸಾರ್ವಜನಿಕ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಇಲ್ಲದಿದ್ದರೆ ಪಂಚಾಯಿತಿಯ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ಸಂದೇಶ ನೀಡಿದರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲೇ, ಮೈಸೂರು ಜಿಲ್ಲೆಯಲ್ಲೇ 30 ಜನ ಸದಸ್ಯರಂತ ಒಳಗೊಂಡಿರುವಂಥ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಕಾಣದ ಕೈಗಳ ಹಸ್ತಕ್ಷೇಪನ ಗೊತ್ತಾಗ್ತಾ ಇಲ್ಲ. ಕಳೆದ ಕೆಲವು ತಿಂಗಳಿಂದಲೂ ಸಹ ಇಲ್ಲಿ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಅವ್ರನ್ನ ಕೈ ಕಟ್ಟಾಕಿ ಇವತ್ತು ಅವರು ಸಹ ಕೆಲಸಕ್ಕೆ ಬರೆದಾಗ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಸಾಲಿಗ್ರಾಮ ಗ್ರಾಮ ಪಂಚಾಯಿತಿಲಿ ನಡೀತಾ ಇರೋಂಥದ್ದು. ಈಗ ಸಾರ್ವಜನಿಕರು ನೋಡ್ತಾ ಇರ್ಬೋದು, ಪಾಪ ಬಂದು ಎಷ್ಟು ಅವರ ಈ ಸೊತ್ತಿರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲದೂ ಪ್ರತಿಯೊಂದಕ್ಕೂ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹೆಚ್ಚಿನ ರೀತಿ ಸಮಸ್ಯೆ ಆಗ್ತಾ ಇರೋದು ಸಾಲಿಗ್ರಾಮದಲ್ಲಿ ಕುಡಿಯೋ ನೀರು ವ್ಯವಸ್ಥೆ. ಕಳೆದ 3-4 ತಿಂಗಳಿಂದಲೂ ಸಹ ಒಂದು ಸಾರ್ವಜನಿಕರಿಗೆ ವಾರದಲ್ಲಿ ಒಂದು ದಿವಸ ನೀರು ಕೊಡೋಕ್ಕಾಗ್ತಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಬಂದು ಸಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕೊಡಬೇಕು ಅಂತಂದ್ಬಿಟ್ಟು ಸರ್ಕಾರ ಆದೇಶ ಇದ್ದರೂ ಸಹ ಪಕ್ಕದಲ್ಲೇ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ಕಾವೇರಿ ನೀರು ಹರಿತಾ ಇದೆ. ಆ ನೀರು ಹರಿದ್ರೂ ಸಹ ಸಾಲಿಗ್ರಾಮ ಜನತೆಗೆ ನಾವು ಸಮರ್ಪಕವಾಗಿ ನೀರು ಕೊಡುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಇದು ಈ ಕಾಣದ ಹಸ್ತಕ್ಷೇಪಗಳ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಏನಿದ್ದೀವಿ ನಮಗೆ ಭಾಳ ಬೇಸರ ಆಗ್ತಾ ಇದೆ. ಇದನ್ನು ಸಂಬಂಧಪಟ್ಟ ಮೇಲಧಿಕಾರಿಗಳು ತುರ್ತು ಕ್ರಮ ವಹಿಸಿ ಈ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಒಡಗೂಡಿ ನಾವು ಜಿಲ್ಲಾ ಪಂಚಾಯತ್ CO ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಹಮ್ಮಿಕೋಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ತಾ ಇದ್ದೀವಿ. ಏಕೆಂದರೆ ಮೊನ್ನೆವರೆಗೂ ಸಹ ಚಿದಾನಂದ್ ಅವರು ಇಲ್ಲಿ PDO ಆಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗ್ತಾಯಿದ್ರು. ನಮ್ಗೆ ಆ ವಿಚಾರಣೆ ಗೊತ್ತಿಲ್ಲ. ಇದಕ್ಕಿದ್ದಾಗೆ ಅವರು ನಾನು ಗ್ರಾಮ ಪಂಚಾಯತಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಪತ್ರ ಕೊಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಗೊತ್ತಾಗ್ತದೆ. ಈ ಪಂಚಾಯತಿಗೆ ಬಂದರೆ ಒಬ್ಬರು ಅಟೆಂಡರ್ ಇದ್ದಾರೆ, ಬಿಲ್ ಕಲೆಕ್ಟರ್ ಇದ್ದಾರೆ, ಇನ್ನು ಕಂಪ್ಯೂಟರ್ ಆಪ್ರೇಟ್ರು, ಇಂಥವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಸಾರ್ವಜನಿಕರು ಬರ್ತಾರೆ, ಹೋಗ್ತಾರೆ. ಈ ಒಂದು ವ್ಯವಸ್ಥೆ ಇವತ್ತು ಗ್ರಾಮ ಪಂಚಾಯತ್ ಸಾಲಿಗ್ರಾಮ ಗ್ರಾಮ ಪಂಚಾಯತ್ ನಡೀತಾ ಇದೆ. ಈ 1.5 ವರ್ಷದಲ್ಲಿ 3 ಜನ PDO ಬದಲಾವಣೆ ಆಗ್ತಾಯಿದೆ. ಯಾರೂ ಸಹ ಒಂದು ಸಮರ್ಪಕವಾಗಿ ಕೆಲಸ ನಿರ್ವಹಿಸುವಂಥದ್ದು ಇಲ್ಲಿ ಆಗ್ತಾಯಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಇದನ್ನು ಸರಿಪಡಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ.